ಕಲ್ಹಣ ಅಂತ ಒಬ್ಬ ರಾಜತರಂಗಿಣಿ ಅಂತ ಒಂದು ಪುಸ್ತಕ ಬರೆದಿದ್ದಾನೆ ಕಾಶ್ಮೀರದ ರಾಜರ ಬಗ್ಗೆ. ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿಬಿಟ್ಟು ಆಮೇಲೆ ಬರೀ ಭೋಗದಲ್ಲಿ ತೊಡಗೋರಂತೆ, ತುಂಬ ಎಕ್ಸ್ಟ್ರಾವೆಗೆಂಟ್ ಲೈಫ್ ಸ್ಟೈಲು. ಅದಕ್ಕೆ ಅವನು ಹೇಳ್ತಾನೆ, ಆನೆ ಚೆನ್ನಾಗಿ ನದಿಯಲ್ಲಿ ಗಂಟೆಗಟ್ಟಲೆ ಸ್ನಾನ ಮಾಡಿ ಮಾಡಿ ಬರುತ್ತೆ, ದಡಕ್ಕೆ ಬಂದ ತಕ್ಷಣ ಮೈಮೇಲೆ ಮಣ್ಣೆರ್ಚ್ಕೊಳ್ಳುತ್ತೆ ಅಂತ. ಹಾಗೆ ಯೋಗದ ನಂತರ ಕೂಡ ನಾವು ಸ್ವಲ್ಪ ಶುದ್ಧ ಜೀವನ ಸಂಯಮದಿಂದ ಇದ್ದರೆ ಒಳ್ಳೆಯದು. ಆದರೆ ಅಟ್ಲೀಸ್ಟ್ ಯೋಗ ಮಾಡಿ ಆದಮೇಲೆ ಇಡ್ಲಿ ವಡೆ ತಿಂದರೆ ಸ್ವಲ್ಪ ವಾಸಿ ಅಂತ ಅನ್ಸುತ್ತೆ. ಏನೂ ಮಾಡಿದ್ರೆ ಇಡ್ಲಿ ವಡೆ ತಿನ್ನೋರ್ಗಿಂತ ಇದು ವಾಸಿ, ಇರೋದ್ರಲ್ಲಿ ವಾಸಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಯೋಗ ಏನಿದೆ, ಈ ಪ್ರಾಣಾಯಾಮದ ಮೂಲಕ ಯೋಗ ಮಾಡೋದ್ರಿಂದ ಪ್ರತಿಯೊಂದು ಮೂಮೆಂಟು, ಪ್ರತಿಯೊಂದು ಬಗ್ಗುವಿಕೆ, ಕೈ ಎತ್ತುವಿಕೆ, ಕಾಲೆತ್ತುವಿಕೆ, ಮಡಚುವಿಕೆ, ಹಿಂದೆ ಮುಂದೆ ಎಲ್ಲ ಕೂಡ ಮತ್ತೆ ನಾವು ಅಬ್ಸರ್ವ್ ಮಾಡ್ತೀವಿ. ಯೋಗ ಟೀಚರ್ಸ್ ಹೇಳ್ಕೊಡ್ತಾರೆ, ಅಬ್ಸರ್ವ್ ಮಾಡ್ತೀವಿ. ಬೆನ್ನು ಮೂಳೆನ ಹಿಂಗೆ ಬಗ್ಸಿ ಅನ್ನುವಾಗ ನಮ್ಮ ಮನಸ್ಸೆಲ್ಲ ಬೆನ್ನು ಮೂಳೆಗೆ ಹೋಗುತ್ತೆ. ನಾನು ಇಷ್ಟು ಮತ್ತೆ ಅವ್ರು ಸರಿ ಮಾಡ್ತಾರೆ. ನಾವು ಸ್ಥಿರವಾಗಿ ಕೂತ್ಕೊಳ್ಳಿ ಅನ್ನುವಾಗ್ಲೂ ಕೆಲವ್ರು ಹಿಂಗೆ ಕೂತಿರ್ತಾರೆ, ಅವ್ರು ಬಂದ್ಬಿಟ್ಟು ನಾವು ನೆಟ್ಟಿಗೆ ಮಾಡ್ತಾರೆ. ಆಮೇಲೆ ನೆಟ್ಟಿಗಿರಿ ಅಂತಂದ್ರು ಹಿಂಗೆ ಎತ್ತೀವಿ ನಾವು, ಕುತ್ತಿಗೆ ಎಷ್ಟು ಹಿಂದಕ್ಕೆ ಹೋಗ್ಬೇಕು ಹಿಂಗೆ ಎತ್ತೀವಿ ನಾವು. ಇದೆಲ್ಲ ನಮ್ಗೆ ಗಮನಕ್ಕೆ ಬರಲ್ಲ. ಕರೆಕ್ಟ್. ಇದೆಲ್ಲ ನಮ್ಗೆ ವಯಸ್ಸಾದ್ಮೇಲೆ ಒಂದು 40 ವಯಸ್ಸೇನಿ ಈ ನಡುವೆ 30-40ಕ್ಕೆಲ್ಲ ಎರ್ಗೊನಾಮಿಕ್ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಸ್ಪೈನ್ ಎಷ್ಟು ಬಗ್ಗಿದೆ ಅಂತ ಗೊತ್ತಾಗುತ್ತೆ. ಸೊ ಯೋಗದಲ್ಲಿ ನಮಗೆ ಒಂಥರ ಮಧ್ಯದಲ್ಲೇ ಎಚ್ಚೆತ್ಕೊಂಡು ವಾಪಸ್ ನಾವು ಕರೆಕ್ಟ್ ಮಾಡ್ಕೊಳ್ಳೋದು. ಸೊ ಸ್ಥಿರವಾಗಿ ಕೂತ್ಕೊಳ್ಳೋದೇ ಎಷ್ಟು ಕಷ್ಟ ಅಂತ, ಒಂಥರ ಬಾಗೋದು, ಬಗ್ಗೋದು, ಗೂನೋದು ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಳ್ಳೋಕೆ ಯೋಗ ತುಂಬ ಸಹಾಯ ಮಾಡುತ್ತೆ. ಮತ್ತೆ ನಿಧಾನವಾಗಿ ಮಾಡೋದ್ರಿಂದ ಯೋಗ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಬೇರೆ ವ್ಯಾಯಾಮಗಳಲ್ಲಿ ಇದ್ದಕ್ಕಿದ್ದಾಗ ಪಕ್ಕೆ ಹಿಡ್ಕೊಳ್ಳೋದು ಇನ್ನೇನೋ ಆಗೋದು ಸಾಧ್ಯತೆಗಳು ಜಾಸ್ತಿ. ಫಾಸ್ಟ್ನೆಸ್ ಇರುತ್ತಲ್ಲ, ತುಂಬ ಬೊಜ್ಜಿರೋರು, ತುಂಬ ಎಕ್ಸಸೈಸೇ ಮಾಡದಿರೋರು ಇದ್ದಕ್ಕಿದ್ದಾಗ ಒಂದಿನ ಏರೋಬಿಕ್ಸ್ ಕೊಟ್ಟೋಗ್ಬಿಡ್ತಾರೆ. 1 2 ಎಲ್ಲರೂ ಮಾಡ್ತಿದ್ದೀನಿ, ಅವರು ಏನೋ ಮಾಡಕ್ ಹೋಗಿ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಆ ಫಾಸ್ಟ್ನೆಸ್ ಅಲ್ಲಿ. ಬಟ್ ಒಳ್ಳೆ ಟ್ರೈನರ್ಸ್ ಇದ್ರೆ ಯಾರು ಫೋರ್ಸ್ ಮಾಡಲ್ಲ. ಬಟ್ ಏನೋ ಅಕಸ್ಮಾತ್ ಯೋಗದಲ್ಲೂ ಅಷ್ಟೇ, ಮೊದಲನೇ ದಿನಾನೇ ನಾನು ಮಯೂರಾಸನ ಮಾಡ್ಬಿಡ್ತೀನಿ, ಹಲಾಸನ ಮಾಡ್ಬಿಡ್ತೀನಿ, ಶೀರ್ಷಾಸನ ಮಾಡ್ಬಿಡ್ತೀನಿ ಅಂತೆಲ್ಲ ಹೋಗ್ಬಾರ್ದು. ಅದಕ್ಕೆ ಹಂತಗಳಿರುತ್ತೆ. ಮೊದಲು ಎಲ್ಲ ನಿಂತ ಆಸನಗಳು ಮಾಡಿಸ್ತಾರೆ, ಆಮೇಲೆ ಕುಳಿತ ಆಸನಗಳನ್ನು ಹೇಳ್ಕೊಡ್ತಾರೆ, ಆಮೇಲೆ ಹಿಂಗೆ ಅಂಗಾತ ಮಲಗಿದ ಆಸನ ಹೇಳ್ಕೊಡ್ತಾರೆ, ಆಮೇಲೆ ಸುಪೈನ್ ಮುಂಭಾಗಕ್ಕೆ ಮಲಗೋದನ್ನ ಹೇಳ್ಕೊಡ್ತಾರೆ, ಆಮೇಲೆ ಒಂದೊಂದೇ ಹೇಳ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಕೆಲವರು ಚೇರ್ ಇಟ್ಕೊಂಡು ಮಾಡುವಂಥದ್ದು, ಗೋಡೆ ಸಪೋರ್ಟ್ ತೊಗೊಂಡು ಮಾಡುವಂಥದ್ದು, ಹಗ್ಗ ಇಟ್ಕೊಂಡು ಮಾಡುವಂಥದ್ದು, ಹೀಗೆಲ್ಲ ತುಂಬ ಮೆಥಡಾಲಜೀಸ್ ಬಂದಿದೆ. ಅಂದರೆ ಎಂದೋ ಆವಿಷ್ಕಾರವಾದಂಥ ಯೋಗಕ್ಕೆ ಈ ಥರದ ಸಪೋರ್ಟ್ ಇಟ್ಕೊಂಡು ಅದನ್ನು ಸಾಮಾನ್ಯದವರು, ಅಂದರೆ ಇವಾಗ 40 ವರ್ಷದ ವಯಸ್ಸಿನ ಮೇಲೆ ಶುರು ಮಾಡ್ತಾರೆ ಕೆಲವರು ಯೋಗ. ಬೊಜ್ಜು ಗಿಜು ಬಂದ್ಬಿಟ್ಟಿರುತ್ತೆ, ಅಷ್ಟೊಂದು ದೇಹ ಮುಮ್ತಾಜ್ ದೇಹ ಥರ ತೆಳ್ಳಗೆ ಇರಲ್ಲ, ಅಷ್ಟೊಂದು ಸಪೋರ್ಟ್ ಮಾಡಲ್ಲ, ಏನು ಮಾಡೋದು ಅಲ್ವಾ? ಅವಾಗ ಅವ್ರಿಗೆ ಈ ಥರದ್ದು ಸಪೋರ್ಟ್ಗಳನ್ನು ಹೇಳ್ಕೊಡ್ತಾರೆ. ಅದರಲ್ಲಿ ತುಂಬ ಸೇಫ್ ಮೆಥಡ್ಸ್ ಎಲ್ಲ ಬಂದಿವೆ, ತುಂಬ ರಿಸರ್ಚ್ ಆಗಿದೆ. ಯೋಗ ಯಾವತ್ತೋ ನಿಂತೋಗಿರೋದನ್ನ ನಾವು ಮಾಡ್ತಿಲ್ಲ, ಸಾಕಷ್ಟು. ಮತ್ತೆ ಕೆಲವು ಯಾವುದು ಅಷ್ಟು ಸಮಂಜಸವಲ್ಲ ಎಲ್ಲರಿಗೂ ಅನ್ನೋದು ಕೂಡ ಆವಿಷ್ಕಾರವಾಗಿದೆ. ಈಗ ಮಯೂರಾಸನ ಮತ್ತೆ ಕೆಲವು ಆಸನಗಳನ್ನು ಹೆಣ್ಮಕ್ಳು ಮಾಡೋ ಹಾಗಿಲ್ಲ. ಯಾಕೆ? ಭೇದ ಭಾವ ಅಲ್ಲ, ದೇಹಕ್ಕೆ ಅದು ಸರಿ ಹೋಗೋದಿಲ್ಲ. ಹೀಗೆ ಕೈಯನ್ನು ಹಿಡ್ಕೊಂಡು ಕೈಯ ಮೇಲೆ ಇಡೀ ದೇಹವನ್ನು ಹಿಂಗೆ ಹಾರಿಸಾಂಟಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅದು ಸರಿಯಾಗಿ ಗರ್ಭಕೋಶಗಳಿಗೂ ಸ್ತನಗಳಿಗೂ ಒತ್ತುತ್ತೆ. ಸೊ ಅವಳಿಗೆ ಅದು ಸೇಫ್ ಅಲ್ಲ, ಮತ್ತೆ ಅನುಕೂಲವೂ ಅಲ್ವಾ, ಡಿಸ್ಕಂಫರ್ಟ್, ಅದು ನೋವು ಆಗತ್ತೆ. ಯಾಕೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಹಾಗೆ. ಸೊ ಈ ಥರ ಕೆಲವೆಲ್ಲ ಇರುತ್ತೆ. ಕೆಲವು ಆಸನಗಳನ್ನು ಪ್ರಕೃತಿನೇ ನಾವು ಗೌರವಿಸ್ಬೇಕಲ್ವ. ಯಾವುದನ್ನ ಗರ್ಭಿಣಿಯರು ಮಾಡಬಾರ್ದು, ಒಂದು ವಯಸ್ಸಾದ್ಮೇಲೆ ಯಾರು ಮಾಡಬಾರ್ದು, ಯಾವುದನ್ನು ಮಾಡಬಾರ್ದು, BP ಇರೋರು ಯಾವುದನ್ನು ಮಾಡಬಾರ್ದು, ಯಾವ್ದು ಮಾಡಬೇಕು, ಮತ್ತು ಬೆನ್ನು ಮೂಳೆ ಸಮಸ್ಯೆ ಇರೋವಂಥವ್ರು ಯಾವುದನ್ನು ಮಾಡಬಾರ್ದು, ಎಷ್ಟು ಬಗ್ಬೇಕು, ಎಷ್ಟು ಬಗ್ಬಾರ್ದು, ಈ ಥರ ಎಲ್ಲ ಸುಮಾರು ಆಗಿದೆ. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಅದನ್ನು ಒಂದು ಸೈನ್ಸ್ ಥರ ಬೆಳೆಸಿದ್ದಾರೆ. ಸಾಕಷ್ಟು ರಿಸರ್ಚ್ ಆಗ್ತಾ ಇದೆ, ಅದು ತುಂಬ ಸಂತೋಷದ ವಿಷಯ. ಒಂದಿಷ್ಟು ಹೈಪ್ ಕೂಡ ಇದೆ, ಇರೋದು ಇಲ್ದಿರೋದೆಲ್ಲೋ ಸೇರಿಸ್ಬಿಟ್ಟು ಅಂತ ಅದು ಇರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲಕ್ಕೂ ಯೋಗದಲ್ಲಿ ಮದ್ದಿದೆ ಅನ್ನೋದು ಸುಳ್ಳೆ, ಅಥವಾ ಯೋಗದಲ್ಲಿ ಏನೂ ಇಲ್ಲ ಅನ್ನೋದು ಸುಳ್ಳೆ. ಅದು ಯಾವ ಮಟ್ಟಿಗೆ ನಮಗೆ ಸಹಾಯ ಮಾಡುತ್ತೆ ಅದನ್ನ ನಾವು ಅಬ್ಜೆಕ್ಟಿವ್ ಆಗಿ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಸನಾತನ ಧರ್ಮ ನಿಂತಿರೋದು ಸತ್ಯದ ಆಧಾರದ ಮೇಲೆ. ಸತ್ಯಕ್ಕೆ ಬಣ್ಣ ಬೇಕಿಲ್ಲ. ನನ್ನ ಸತ್ಯವನ್ನ ನಾನು ಪ್ರಮೋಟ್ ಮಾಡಬೇಕು ಅಂತಂದ್ರೆ ನಾನು ಬಣ್ಣ ಬಳದು ಹೇಳಬೇಕಾಗಿಲ್ಲ, ಇರೋದಿಷ್ಟು ಹೇಳಿದ್ರೆ ಸಾಕು. ನೋಡಪ್ಪ ಹಿಂಗಾಗತ್ತೆ ಎಲ್ಲಾನು ಒಂಥರ ಮಿರಾಕಲ್ ಥರ
ಎಲ್ಲದಕ್ಕೂ ಹಿಂಗೆ ಬಗ್ಬಿಡಿ ಹಿಂಗೆ ತೆಗ್ಬಿಡಿ ನಿಮಗೆಲ್ಲ ಸರಿ ಹೋಗ್ಬಿಡುತ್ತೆ. ಹಾಗೆಲ್ಲ ಆಗೋದಿಲ್ಲ. ನಾವೇನು ತಿಂದಿದ್ದೀವಿ ಅನ್ನೋದು ಆಗುತ್ತೆ. ಹೊಟ್ಟೆ ಒಳಗೂ ಎಕ್ಸಸೈಸ್ ಆಗಬೇಕಲ್ಲ, ಕರೆಕ್ಟ್ ಅಲ್ವಾ? ಏನು ತಿಂದಿದ್ದೀವಿ, ತಿನ್ನಬಾರದು ತಿನ್ಕೊಂಬಂದ್ಬಿಟ್ಟು ಇಲ್ಲಿ ಯೋಗ ಮಾಡಿದ್ರೆ ಎಲ್ಲ ಇರುತ್ತೆ. ಹಾಗಾಗಿ ಆಹಾರ, ಆಮೇಲೆ ನಮ್ಮ ಮನಸ್ಸು ಹೆಂಗಿದೆ, ಮನಸ್ಸಿನಲ್ಲಿ ತುಂಬ ಪ್ರಕ್ಷುಬ್ಧತೆ, ಕೋಪ, ತಾಪ, ದ್ವೇಷ, ಹಾಗೆ ಇದೆಲ್ಲ ಇಟ್ಕೊಂಡು ಎಷ್ಟು ಮೈಬಗ್ಸಿ ಯೋಗ ಮಾಡಿದ್ರು ಮನಸ್ಸು ಚೆನ್ನಾಗಿಲ್ಲ ಅಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ, ಸ್ಟ್ರೆಸ್ ರಿಲೇಟೆಡು. ಆ ಸ್ಟ್ರೆಸ್ಸಿಂದ ನಮಗೆ ಸ್ಟ್ರೆಸ್ ಹಾರ್ಮೋನ್ಸ್ ಬರುತ್ತೆ, ಅದರಿಂದ ರಕ್ತ ಕೆಡುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಮತ್ತೊಂದಾಗುತ್ತೆ, ಆಯಾಸವಾಗುತ್ತೆ, ಇದೆಲ್ಲ ಆಗುತ್ತೆ. ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸು, ಡಯಾಬಿಟೀಸು. ಯಾಕೆ ಯೋಗ ಮಾಡ್ತಾ ಇದ್ರು ಕೆಲವ್ರಿಗೆ ಇದೆಲ್ಲ ಬರುತ್ತೆ ಅಂತಂದರೆ, ಕೇವಲ ಆಸನವನ್ನು ಯೋಗ ಅಂತ ನಾವು ಇವತ್ತು ಹೇಳ್ತಾ ಇದ್ದೀವಿ. ಪಾತಂಜಲ ಯೋಗ ಸೂತ್ರದಲ್ಲಿ ಇದಕ್ಕೆ ಆಸನ ಅಂತ ಹೆಸರು, ಯೋಗ ಅಂತ ಹೆಸರಿಲ್ಲ. ಯೋಗ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗ. ಅದು 8 ಹಂತಗಳಲ್ಲಿ ಹೋಗುತ್ತೆ. ಮೊದಲು ಯಮ, ನಿಯಮ. ಯಮ ಅಂದರೆ ಏನೇನು ಮಾಡಬಾರ್ದು ಅಂತ, ನಿಷೇಧಗಳು, ಕಂಟ್ರೋಲ್. ಓಕೆ. ಆಮೇಲೆ ನಿಯಮ ಅಂದರೆ ಏನೇನು ಮಾಡಬೇಕು ಅಂತ, ಡೂಸ್ ಆ್ಯಂಡ್ ಡೋಂಟ್ಸ್. ಈಶ್ವರ ಪ್ರಣಿಧಾನ, ಸಂತೋಷ, ಸದಾ ಸಂತೋಷವಾಗಿರೋದು. ಆಗತ್ತಾ ನಮಗೆ? ಆಗಬೇಕು. ಸಂತೋಷವಾಗಿರ್ಬೇಕು. ಜಗತ್ತಲ್ಲಿ ಏನು ಬರಲಿ ಹೋಗಲಿ, ಯಾರು ಬರಲಿ ಹೋಗಲಿ, ಏನು ಸಿಗದೆ ಹೋಗಲಿ, ದುಃಖ ಪಡಬೇಕಾಗಿಲ್ಲ. ಹೇಳೋದು ಕಷ್ಟ, ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಅದು ಒಂದು ದೊಡ್ಡ ನಿಯಮ. ಆ ನಿಯಮವನ್ನು ನಾವು ಸಾಧಿಸ್ಕೊಂಡ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಸಂಕಲ್ಪ ಮಾಡಬೇಕು. ಏನಕ್ಕೆ ಏನಷ್ಟ ಸಂತುಷ್ಟ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸಂತುಷ್ಟ ಸತತಂ ಯೋಗಿ. ಸೊ ಯಾವಾಗಲೂ ಯಥಾತ್ಮ. ಈ ಜಗತ್ತಲ್ಲಿ ಏನೇನೋ ನಾವು ಅಂದ್ಕೊಂಡಿದ್ದು ಅಂದ್ಕೊಳ್ತಾ ಇರೋದು ನಡ್ಕೊಂಡು ಹೋಗ್ತಾ ಇರುತ್ತೆ. ನಥಿಂಗ್ ಇಸ್ ಎ ಗೇನ್ ಆರ್ ಎ ಲಾಸ್. ಇದಿಷ್ಟು ನೀತಿಯನ್ನು ಇಟ್ಕೊಂಡ್ಬಿಟ್ರೆ ನನ್ನ ಮನಸ್ಸನ್ನು ನಾನು ಯಾಕೆ ಕೆಡಿಸ್ಕೊಳ್ಳಿ? ಯಾರೋ ನಮ್ಮನ್ನು ಪುರಸ್ಕರಿಸ್ತಾರೆ, ಯಾರೋ ನಮ್ಮನ್ನು ತಿರಸ್ಕರಿಸ್ತಾರೆ. ಎರಡೂ ಅವ್ರವ್ರ ಅಭಿಪ್ರಾಯ ಅಂತ ಬಿಟ್ಬಿಡ್ಬೇಕು. ಅದು ಅವ್ರಿಗೆ ಹಂಗೆ ಅನ್ನಿಸ್ತು ನನ್ನ ಬಗ್ಗೆ, ಇವ್ರಿಗೆ ಹಿಂಗೆ ಅನ್ನಿಸ್ತು, ಈಸ್ ಆಲ್ಸೋ ರೈಟ್, ಈಸ್ ಆಲ್ಸೋ ರೈಟ್, ಅಷ್ಟೇ. ಅವ್ರು ಪುರಸ್ಕರಿಸಿದಿಂದ ನಾನೇನು ದೊಡ್ಡ ಇದಾಗಲ್ಲ, ಇನ್ನೊಬ್ರು ತಿರಸ್ಕರಿಸಿದಿಂದ ನಾನೇನು ಹೋಗಿ ಕೆರೆಗೆ ಬೀಳ್ಬೇಕಾಗಿಲ್ಲ. ಈ ಬ್ಯಾಲೆನ್ಸ್ ಇದೆಯಲ್ಲ, ಇದು ತುಂಬ ಮುಖ್ಯ. ಅದಕ್ಕೆ ಸಂತೋಷವನ್ನು ಹೇಳ್ತಾರೆ. ಸ್ವಾಧ್ಯಾಯ, ಒಳ್ಳೆ ಅಧ್ಯಯನ ಮಾಡುವಂಥದ್ದು, ಸದ್ವಿಚಾರಗಳಂತೆ ಬುದ್ಧಿಯ ವಿಕಾಸವಾಗುತ್ತೆ. ಈಶ್ವರ ಪ್ರಣಿಧಾನ, ಪರಮಾತ್ಮನ ಸ್ಮರಣೆ ಮಾಡೋದು, ಕೃಷ್ಣಾರ್ಪಣಂ ಅಂತ ಹೇಳುವಂಥದ್ದು, ಬ್ರಹ್ಮಚರ್ಯ ಪಾಲನೆ ಮಾಡುವಂಥದ್ದು, ಶ್ರದ್ಧಾ, ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದರೆ ಸರಿಯಾದ ಗುರುವನ್ನು ಪಡೆದು ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ತೊಡಗುವಂಥದ್ದು. ಈ ಜಗತ್ತಲ್ಲಿ ಹೆಂಗೋ ಬೆಳಿಬೋದು, ಬೀದಿಯಲ್ಲಿ ಮೋರಿ ಪಕ್ಕದಲ್ಲೆಲ್ಲ ಈ ಕಾಂಗ್ರೆಸ್ ಗಿಡ ಬೆಳೀತಿರುತ್ತಲ್ಲ, ಪಾರ್ಥೆನಿಯಂ, ಹಂಗೂ ಬೆಳ್ಕೋಬೋದು. ಕರೆಕ್ಟ್ ಆಯಿತಾ? ಎಲ್ಲರಿಗೂ ಕಜ್ಜಿ ಉಂಟು ಮಾಡಿಕೊಂಡು, ನಾವೇ ಉಂಟು ಮಾಡ್ಕೊಂಡು, ಯಾರಿಗೂ ಬೆಳೆದವರಾಗಿ ಎಲ್ಲರಿಗೂ ಮೋಸ ಮಾಡ್ಕೊಂಡಿರ್ಬೋದು. ಅಥವಾ ಒಳ್ಳೆ ತುಳಸಿ ಬೃಂದಾವನ ಥರ ಬೆಳಿಬೋದು. ಎಲ್ಲರಿಗೂ ಒಳ್ಳೇದು ಮಾಡಿಕೊಂಡು, ಎಲ್ಲರ ಗೌರವಕ್ಕೆ ಪಾತ್ರರಾಗಿ, ಎರಡೂ ನಮ್ಮ ಕೈಯಲ್ಲೇ ಇದೆ. ಹೇಗೋ ಬೆಳೆಯದೆ ಅರ್ಥಪೂರ್ಣವಾಗಿ ಬೆಳಿಬೇಕು ಅನ್ನೋದು ತುಂಬ ಮುಖ್ಯ. ಹಾಗಾಗಿ ಯಮ ನಿಯಮಗಳು. ಯಮದಲ್ಲಿ ಎಲ್ಲ ಕಂಟ್ರೋಲ್. ಯಾವ್ದು ನಿಯಮ? ಯಮನ ಅಂದರೆ ಕಂಟ್ರೋಲ್ ಅಂತ. ಪ್ರಾಣಾಯಾಮ ಅಂದರೂ ಅದೇ ಅರ್ಥ. ಪ್ರಾಣವನ್ನು ರೆಗ್ಯುಲೇಟ್ ಮಾಡೋದು, ಕಂಟ್ರೋಲ್ ಮಾಡೋದು ಅಂತ. ಏನೇನು ಮಾಡಬಾರ್ದು, ಕಾಮಕ್ರೋಧಾದಿಗಳಿಗೆ ವಶವಾಗುವಂಥದ್ದು ಇತ್ಯಾದಿ, ಇವುಗಳನ್ನೆಲ್ಲ ಬಿಟ್ಟು ನಾವು ಶುದ್ಧವಾಗಿರುವಂಥದ್ದು. ನಿಯಮಗಳಲ್ಲಿ ಮಾಡಬೇಕಾದಂತೆಲ್ಲ ಮಾಡೋದು. ಇದಾದಮೇಲೆ ಆಸನ. ಕರೆಕ್ಟ್. ಸೊ ನಾವು ಯೋಗಾಸನ ಇದೆಯಲ್ಲ, ಆಸನಗಳನ್ನು ಅದಕ್ಕೆ ಮುಂಚೆ ಏನು ಮಾಡಿದ್ವಿ, ಅದಾದ್ಮೇಲೆ ಏನು ಮಾಡ್ತೀವಿ, ಅದು ಕೂಡ ಇಟ್ ಕೌಂಟ್ಸ್. ಹಾಗಾಗಿ ಯಾವುದೋ ಒಂದು ಮಿರಾಕಲ್ ಥರ ಆಗಲ್ಲ ಜೀವನದಲ್ಲಿ. ಎಲ್ಲಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ನಾನು ನೆಮ್ಮದಿಯಿಂದ ನಿದ್ರೆ ಮಾಡಬೇಕು ಅಂದರೆ ರಾತ್ರಿ ಏನು ತಿಂದಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಏನೋ ತಿನ್ಬಾರದು ತಿಂದ್ಬಿಟ್ಟು ಮಲ್ಕೊಂಡ್ರೆ ನಂಗೆ ಗುಡು ಅಂತ ಇರುತ್ತೆ ಹೊಟ್ಟೆ. ನಿದ್ರೆ ಚೆನ್ನಾಗಿ ಬರಲ್ಲ. 1 ಲಕ್ಷ ರೂಪಾಯಿ ಹಾಸಿಗೆ ಮೇಲೆ ಮಲ್ಕೊಂಡ್ರು ಕೂಡ ನಿದ್ರೆ ಚೆನ್ನಾಗಾಗಲ್ಲ, ಯಾಕೆಂದರೆ ಏನೇನೋ ತಿನ್ಬಾರದು ತಿಂದಿದ್ದೀನಿ. ಹಾಗಾಗಿ ನಾನು ಏನು ತಿಂದರೆ ನನ್ನ ನಿದ್ರೆ ಚೆನ್ನಾಗಿರುತ್ತೆ. ನಿದ್ರೆ ಚೆನ್ನಾಗಿ ಮಾಡಿದ್ರೆ ನನ್ನ ಬೆಳಗ್ಗೆ ಚೆನ್ನಾಗಿರುತ್ತೆ. ಕರೆಕ್ಟ್. ಬೆಳಗ್ಗೆ ಚೆನ್ನಾಗಿದ್ರೆ ಮಧ್ಯಾಹ್ನ ಚೆನ್ನಾಗಿರುತ್ತೆ. ಸೊ ಒಂದಕ್ಕೊಂದು ಸಂಬಂಧ ಇದೆ. ನನ್ನ ಮನಸ್ಸು ಕೆಟ್ಟರೆ ನಾನು ತಿಂದಿದ್ದು ಸರಿಯಾಗಿ ಅರಗೋದಿಲ್ಲ, ಅಥವಾ ಅಸಿಡಿಟಿ ಉಂಟಾಗತ್ತೆ, ಅಲ್ಸರ್ ಉಂಟಾಗತ್ತೆ, ಸ್ಟ್ರೆಸ್ ಉಂಟಾಗತ್ತೆ. ಆ ಸ್ಟ್ರೆಸ್ಸಲ್ಲಿ ಸರಿಯಾಗಿ ತಿನ್ನಲ್ಲ, ಆ ಸರಿಯಾಗಿ ತಿಂದಿದ್ದ ಪರಿಣಾಮ ಮತ್ತೊಂದಾಗತ್ತೆ. ಹೀಗೆ ಮನಸ್ಸಿಗೂ ದೇಹಕ್ಕೂ ತುಂಬ ಸಂಬಂಧ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಲೈಫ್ ಸ್ಟೈಲು. ಹಾಗಾಗಿ ಒಂದು ಕಡೆಯಿಂದ ಯಮ ನಿಯಮಗಳನ್ನು ಪಾಲಿಸ್ತಾ ಆಸನಗಳನ್ನು ಸಿದ್ಧಿಸ್ಕೋಬೇಕು. ಈ ಆಸನಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಬಗೆ ಆಸನಗಳು, ನಿಂತ, ಕುಳಿತ, ಮಲಗಿದ, ಬೇರೆ ಬೇರೆ ಆಸನಗಳು. ಎಲ್ಲರೂ ಎಲ್ಲ ಕ್ಲಿಷ್ಟಕರವಾದ ಆಸನಗಳನ್ನೆಲ್ಲ ಮಾಡಬೇಕು ಅಂತ ನಾನಂತೂ ಖಂಡಿತ ರೆಕಮೆಂಡ್ ಮಾಡಲ್ಲ.
ನಾವು ಆರೋಗ್ಯವಾಗಿರೋದಕ್ಕೆ, ದೇಹದ ಎಲ್ಲ ಅವಯವಗಳಿಗೂ ರಕ್ತ ಸಂಚಾರ ಆಗಿ ನಾವು ಚೆನ್ನಾಗಿ ಲವಲವಿಕೆಯಿಂದ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೂರ್ಯ ನಮಸ್ಕಾರ, ಅಷ್ಟು ಮಿನಿಮಮ್ ಆಸನಗಳನ್ನು ಎಲ್ಲರೂ ಮಾಡ್ಬೋದು, ಮಾಡಬೇಕು. ಪ್ರಾಣಾಯಾಮ ಅಷ್ಟೇ. ಪ್ರಾಣಾಯಾಮದಲ್ಲೂ ತುಂಬ ಕಷ್ಟತರವಾದ್ದೆಲ್ಲ ಇದೆ. ಕುಂಭಕಾದಿಗಳನ್ನು ಸುದೀರ್ಘ ಮಾಡೋದು ಇಲ್ಲ. ಅಷ್ಟೊಂದು ಕುಂಭಕ ಎಲ್ಲ ಒಂದೇ ಸಲಕ್ಕೆ ಮಾಡೋದು ಬೇಡ. ರಾಮಕೃಷ್ಣ ಪರಮಹಂಸರ ಪತ್ನಿ ಶಾರದಾದೇವಿ ಅಂತ ಇದ್ರು. ಅವರ ಶಿಷ್ಯರ ಪೈಕಿ ಒಬ್ಬ ಯುವಕ, ಅವನು ತುಂಬ ಉತ್ಸಾಹ, ಇದ್ದಕ್ಕಿದ್ದಾಗೆ ನಾನು ರಾಜಯೋಗ ಅಭ್ಯಾಸ ಮಾಡಿಬಿಟ್ಟು ಸಾಧನೆ ಮಾಡಿಬಿಟ್ಟು ಪರಮಹಂಸ ಆಗಿಬಿಡ್ಬೇಕು ಅಂತ ಒಂಥರ ಅತ್ಯುತ್ಸಾಹ. ಅವನು ಶಾರದಾ ಮತ್ತೆ ಹೇಳ್ತಾರೆ, ನೋಡಪ್ಪ ಎಲ್ಲಕ್ಕೂ ಕ್ರಮ ಇರುತ್ತೆ, ಯಾರತ್ತಾದ್ರೂ ಕಲಿತು ನಿಧಾನವಾಗಿ ಮಾಡು, ನೀನು ಗೃಹಸ್ಥ, ಹೆಂಡತಿ ಮಕ್ಕಳಿದ್ದಾರೆ, ನೋಡ್ಕೊಂಡು ಹುಷಾರಾಗಿ ಮಾಡು. ಅತಿ ಉತ್ಸಾಹ. ಏನೋ ಹೋಗ್ತಾನೆ, ಯಾರ ಹತ್ರನೋ ಹೋಗಿ ಅರ್ಧಂಬರ್ಧ ಕಲಿತು ಯಥವಾ ತದ್ವಾ ಕುಂಭಕ ಮಾಡೋದು. ತುಂಬ ಸರಿ ಕಷ್ಟಪಟ್ಟು. ಕುಂಭಕ ಅಂದರೆ ಉಸಿರನ್ನ ಹಿಡ್ಕೊಂಡ್ಬಿಡೋದು. ಪೂರಕ, ರೇಚಕ, ಕುಂಭಕ ಅಂತ. ಪೂರಕ ಅಂದರೆ ಅಂತ ಒಳಗೆ ತೊಗೊಳ್ಳೋವಂಥದ್ದು, ರೇಚಕ ಅಂದರೆ ಆಚೆ ಬಿಡುವಂಥದ್ದು, ಉಚ್ಛ್ವಾಸ ನಿಶ್ವಾಸಗಳು. ಕುಂಭಕ ಅಂದರೆ ಪೂರಕ ಆದಮೇಲೆ ಸ್ವಲ್ಪ ಹಿಡಿಯುವಂಥದ್ದು, ಎಷ್ಟೊತ್ತು ಸಾಧ್ಯವೋ ಅಷ್ಟು ಒಂದು ಕೌಂಟ್ ಇಟ್ಕೊಂಡು ಮಾಡೋದು, 1, 2, 3, 4. ಹಾಗೆ ಬಿಟ್ಟಾದ ಮೇಲೂ ಕೂಡ ಇದು ಮಾಡೋದು, ಕುಂಭಕ ಮಾಡೋದು. ಆಗ ದೇಹಕ್ಕೆ ಉಸಿರು ತೆಗೆದುಕೊಳ್ಳೋದು ಅಭ್ಯಾಸ ಆಗುತ್ತೆ, ಉಸಿರು ಬಿಡೋದು ಅಭ್ಯಾಸ ಆಗುತ್ತೆ, ಉಸಿರಾಡದೆ ಕೆಲವು ಕ್ಷಣ ಇರೋದಕ್ಕೂ ಅಭ್ಯಾಸ ಆಗುತ್ತೆ, ಕಂಡೀಷನ್ ಆಗುತ್ತೆ ದೇಹ. ಹಾಗೆ ಈಗ ನಾವೇನೋ ಒಂದು ಭಾರ, ಇವಾಗ ವೆಯ್ಟ್ ಲಿಫ್ಟರ್ ಇರ್ತಾರೆ, ಆ ಟೈಮಲ್ಲಿ ಉಸಿರು ಒಳಗೂ ತೊಗೊಳಲ್ಲ, ಕುಂಭಕ ಮಾಡಿರ್ತೀವಿ. ಆಗ ಅವ್ರಿಗೆ ಕಷ್ಟ ಆಗೋದಿಲ್ಲ, ಅವ್ರಿಗೆ ಅಷ್ಟು ಉಸಿರು ಅವ್ರಿಗೆ ಸಿಕ್ಕತ್ತೆ. ಭಾರವಾಹಿಗಳಿಗೆ ಅಥವಾ ಜಂಪ್ ಮಾಡುವಾಗ, ದೊಡ್ಡ ಕಸರತ್ತು ಮಾಡುವಾಗ ಆ ಉಸಿರು ಹಿಡ್ಕೊಳ್ಳೋವಂಥ ಕ್ಷಣಗಳು ನಮ್ಗೆ ಬೇಕಾಗುತ್ತೆ ಜೀವನದಲ್ಲಿ. ಅದಕ್ಕೆಲ್ಲ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಇವನೇನು ಮಾಡ್ಬಿಡ್ತಾನೆ, ಶಾರದಾ ಮಾತೆಯವ್ರ ಶಿಷ್ಯ, ಈ ಕುಂಭಕವನ್ನು ಯದ್ವಾ ತದ್ವಾ ಮಾಡೋದು, ಓಂ ಅಂತ ಹೇಳೋದು, ಏನೇನೋ ಮಾಡಿಬಿಟ್ಟು ಅವನಿಗೆ ಒಂಥರ ಶಕ್ತಿ ಮೀರಿ, ಮಿತಿ ಮೀರಿ, ಕ್ರಮವಿಲ್ಲದೆ ಹೆಂಗೆಂಗೋ ಮಾಡಿಬಿಡ್ತಾನೆ. ಅವನಿಗೆ ತಲೆ ಒಳಗೆ ಒಂಥರ ಗುಯ್ ಅಂತ ಶಬ್ದ ಶುರು ಆಗ್ಬಿಡುತ್ತೆ. ಹಗಲು ರಾತ್ರಿ ಶಬ್ದ, ಅವನಿಗೆ ತಲೆನೋವು ಬಂದ್ಬಿಡುತ್ತೆ. ಅದು ಹೋಗೋದೇ ಇಲ್ಲ. ಈ ಕಿವಿಯಲ್ಲಿ ಎಲ್ಲಿ ಏನಾಗಿತ್ತೋ ಅವನಿಗೆ ಇಂಬ್ಯಾಲೆನ್ಸ್ ಆಯಿತು, ತುಂಬ ತಲೆನೋವು ಬಂದ್ಬಿಟ್ಟು ಒದ್ದಾಡಿಕೊಂಡು ವೈದ್ಯರ ಹತ್ರ ಎಲ್ಲ ಹೋಗಿ ಏನೇನೋ ಆಗಿ ಕೊನೆಗೆ ಶಾರದಾ ಮಾತೆ ಹತ್ರ ಬರ್ತಾನೆ. ನಾನು ಮೊದಲೇ ಹೇಳಿದ್ನಲ್ಲ ಮಗು, ಹೀಗೆ ಯಾಕೆ ಮಾಡ್ಕೊಂಡೆ ನೀನು ಅಂತೇಳಿ ಹಂಗೇನೋ ಅವ್ರಿಗೆಲ್ಲ ತುಂಬ ಎಕ್ಸ್ಪರ್ಟ್ ಆಗಿದ್ರು. ನೋಡೋಕ್ಕೆ ಬರೀ ಮಿಸಸ್ ರಾಮಕೃಷ್ಣ ಅಂತ ಅನ್ಸುತ್ತೆ, ಬಟ್ ಆಕೆ ದೊಡ್ಡ ಸಾಧ್ವಿ. ಅವ್ರಿಗೆಲ್ಲ ಕ್ರಮಗಳು ಗೊತ್ತಿತ್ತು. ಅವ್ರು ಸ್ವತಃ ಇದನ್ನೆಲ್ಲ ರಾಮಕೃಷ್ಣರೇ ತನ್ನ ಪತ್ನಿಗೆಲ್ಲ ಹೇಳ್ಕೊಟ್ಟಿದ್ರು. ರಾಮಕೃಷ್ಣರಿಗೆ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವ್ರು ಇಂಥದನ್ನೆಲ್ಲ ಸಾಧನೆಗಳನ್ನು ಕಲ್ತಿದ್ರು ಅವರು ಪತ್ನಿಗೆ. ಅವರು ಚಿಕ್ಕ ವಯಸ್ಸಿನ ಪತ್ನಿ ಅಲ್ವಾ, ಚಿಕ್ಕ ವಯಸ್ಸಿಂದ ಎಲ್ಲ ಕಲ್ತಿದ್ರು. ಅವ್ರಿಗೆ ಮಂತ್ರಗಳು, ತಂತ್ರಗಳು ಇದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಏನೋ ಪರಿಹಾರ ಹೇಳ್ತಾರೆ, ಸರಿ ಹೋಗುತ್ತೆ. ಯಾಕೆ ಹೇಳಿದೆ ಅಂತಂದರೆ ಎಲ್ಲಕ್ಕೂ ಒಂದು ಕ್ರಮ ಅಂತ ಇರುತ್ತೆ. ಹಾಗಾಗಿ ಪ್ರಾಣಾಯಾಮದಲ್ಲೂ ಕೂಡ ಕುಂಭಕಾದಿಗಳನ್ನ ಹೆಂಗೆಂಗೋ ಮಾಡೋದು. ಇವತ್ತೇ ಮಾಡಿಬಿಡ್ತೀನಿ, ಪಕ್ಕದಲ್ಲಿ ಇನ್ಯಾರೋ ಒಬ್ಬರು 3-4 ವರ್ಷದಿಂದ ಯೋಗ ಮಾಡಿ ಅಭ್ಯಾಸ ಇರುತ್ತೆ, ಅವರು ಉಸಿರು ತೊಗೊಂಡು ತುಂಬ ಹೊತ್ತು ಹೇಳ್ತಾರೆ. ನಮ್ಗೆ ಅಷ್ಟು ಉಸಿರು ಇರಲ್ಲ. ನಾವು ಮುಗಿದೋಗಿರುತ್ತೆ. ಅವ್ರು ಅಷ್ಟು ಹೇಳ್ತಿದಾರಲ್ಲಪ್ಪ, ಕದ್ದು ಮುಚ್ಚಿ ಉಸಿರು ತೊಗೊಂಡು ಹೇಳ್ತಾನೆ ಇರ್ತಾರೆ ಎಲ್ರು. ಕೆಲವ್ರಿಗೆ ಏನೋ ಅರ್ಜೆಂಟು, ನಾನು ಅಷ್ಟು ದೀರ್ಘ ಎಲ್ರಿಗಿಂತ ದೀರ್ಘ ಹೇಳಬೇಕು ಅಂತ ಒಂದೇ ಸಲಕ್ಕೇನೋ ಮಾಡೋಕ್ಕೆ ಹೋಗೋದು, ಹಿಡಿಯೋದು, ಎಲ್ಲ ಮಸಲ್ಸ್ ಇರುತ್ತೆ. ಇಲ್ಲ, ನಮ್ಮ ಶ್ವಾಸಕೋಶಕ್ಕೆ ಇದಕ್ಕೆ ಎಲ್ಲಕ್ಕೂ ಒಂದು ಶಕ್ತಿ ಬೇಕಲ್ವಾ, ತಲೆಯೊಳಗೂ ಶಕ್ತಿ ಬೇಕಲ್ಲ ಈ ಜಾಗದಲ್ಲೆಲ್ಲ. ಹಾಗಾಗಿ ಅದೆಲ್ಲ ಅಷ್ಟು ಸೇಫ್ ಅಲ್ಲ. ಹಾಗಾಗಿ ಎಲ್ಲಕ್ಕೂ ಒಂದು ಹದ ಇರುತ್ತೆ. ಯೋಗವನ್ನು, ಪ್ರಾಣಾಯಾಮವನ್ನು ಮತ್ತು ಈ ಆಸನಾದಿಗಳನ್ನು ಒಬ್ಬರ ಮೂಲಕ ಕಲಿತ್ರೆ ಒಳ್ಳೆಯದು. ಅದಕ್ಕೆ ಯೋಗ ಇನ್ಸ್ಟ್ರಕ್ಟರ್ಸ್ ಕೋರ್ಸು, ಯೋಗ ಥೆರಪಿ ಇನ್ಸ್ಟ್ರಕ್ಟರ್ಸ್ ಕೋರ್ಸ್ ಅಂತೆಲ್ಲ ಮಾಡಿಸ್ತಾರೆ. ಎಸ್ ವ್ಯಾಸ ಅವ್ರು ಕೊಡ್ತಾರೆ, ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕಲಿಸ್ತಾ ಇದ್ದಾರೆ. ಕಲ್ತ್ಕೊಂಡು ಅಲ್ಲಿ ಅವರು ನಮಗೆ ಮೊದಲೇ ಟ್ರೈನಿಂಗ್ ಕೊಡ್ತಾರೆ, ಏನು ಮಾಡಬೇಕು, ಎಷ್ಟು ಮಾಡಿಸ್ಬೇಕು, ಯಾರ ಕೈಲಿ ಏನು ಮಾಡಿಸ್ಬಾರ್ದು, ಬಿಗಿನರ್ಸ್ಗೆ ಹೆಂಗೆ ಶುರು ಮಾಡಬೇಕು, ಯಾವ ಆಸನದಿಂದ ಶುರು ಮಾಡಬೇಕು. ಹೀಗೆ ಇದೊಂದು ಒಳ್ಳೆ ಸೈನ್ಸ್ ಆಗಿದೆ, ಇವತ್ತು ಚೆನ್ನಾಗಿ ಬೆಳೆದಿದೆ. ಇನ್ನಷ್ಟು ಸಂಶೋಧನೆ ನಡೀತಾ ಇದೆ. ಸ್ವಲ್ಪ ಹೇಳಿದ್ನಲ್ಲ, ಸ್ವಲ್ಪ ಹೈಪು ಇದೆ ಅದರ ಬಗ್ಗೆ, ಆದರೆ ಅದರ ಆರೋಗ್ಯದ ಒಂದು ಪ್ರಭಾವ ಅಂತೂ ನಿರ್ವಿವಾದ, ಖಂಡಿತ ಒಳ್ಳೆಯದಾಗತ್ತೆ. ಆದರೆ ಹಾಗೆ ಅಂತ ಯಾರ್ಯಾರೋ ಹೇಗೇಗೋ ಎಲ್ಲೆಲ್ಲೋ ಮಾಡಬಾರ್ದು. ಇದು ಇವತ್ತು ವಿಶ್ವ ಮಾನ್ಯವಾಗಿದೆ. ಯಾವತ್ತೂ ಜಗತ್ತಲ್ಲಿ ಎಲ್ಲರಿಗೂ ಉಪಯೋಗ ಆದಾಗ ಮಾತ್ರ ಅವ್ರು ಹಿಂಗೆ ಸ್ವೀಕರಿಸೋದು. ನಮ್ಮ ಭಾರತದ ವೇದಾಂತ ಇರ್ಬೋದು, ಯೋಗ ಇರ್ಬೋದು, ಆಯುರ್ವೇದ ಇರ್ಬೋದು, ನಮ್ಮ
ಒಂದು ಜೀವನ ಶೈಲಿ ಇರ್ಬೋದು, ನಮ್ಮ ಸಂಗೀತಾದಿಗಳಿರ್ಬೋದು, ಇದು ಜಗನ್ಮಾನ್ಯವಾಗಿದೆ. ನಮ್ಮ ಆಹಾರ ಇರ್ಬೋದು, ನಮ್ಮ ಮಸಾಲೆ ದೋಸೆ ಇರ್ಬೋದು, ಇದಕ್ಕೆಲ್ಲ ತುಂಬ ಡಿಮ್ಯಾಂಡು. ಏಕೆಂದರೆ ಇದು ನಿಜವಾದ ಸತ್ವ ಸ್ವಾರಸ್ಯ ಇರುವಂತಹ ವಿಚಾರಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.